ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತಾ ನಾನು ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ತುಂಬ ದಿವಸಗಳ ಮೇಲೆ 1-2 ತಿಂಗಳಾಗಿರ್ಬೋದು ನಾನು ವೀಡಿಯೋ ಮಾಡಿ ಅಲ್ವಾ. ಸೊ ಸಾರಿ ಅಂತ ಕೇಳ್ಕೊಳ್ತೀನಿ. ಸ್ವಲ್ಪ ಹೆಲ್ತ್ ಇಶ್ಯೂಸ್ ಹಾಗೆಯೇ ನಾನು ಸ್ವಲ್ಪ ಮೊಬೈಲ್ ಬೇರೆ ಸರಿ ಇರಲಿಲ್ಲ, ಹಾಗಾಗಿ ನಾನು ಯಾವುದೇ ಥರದ ವೀಡಿಯೋಸ್ ಹಾಕಿರಲಿಲ್ಲ. ಈಗ ನಾನು ಎಲ್ಲಿಗೋ ಹೊರಟಿದ್ದೀವಿ, ಹೊರಗಡೆ ಸ್ವಲ್ಪ ದೂರ ಹೋಗಬೇಕಾಗಿರೋದು, ಹಾಗಾಗಿ ನಾನು ಕಾಯ್ತಾ ಕೂತ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೋಸ್ಕರ. ಸೊ ಎಲ್ಲಿಗೆ ಹೋಗ್ತೀನಿ ಅಂತ ಮುಂದೆ ವ್ಲಾಗ್ಸ್ ನೋಡ್ತಾಯಿರಿ, ಹಾಗೆ ನನಗೆ ಸಪೋರ್ಟ್ ಮಾಡ್ತಾಯಿರಿ. ಹಾಗೆಯೇ ನಿಮ್ಮೆಲ್ಲರ ಸಪೋರ್ಟ್ ತುಂಬ ಇಂಪಾರ್ಟೆಂಟ್. ಈಗ ನಾವು ಹೊರಟಿದ್ದೀವಿ, ನಮ್ಮ ಮನೆಯವ್ರು ಬಂದ ತಕ್ಷಣ ಹೋಗೋಣ ಅಂಥೇಳಿ ನಾನು ಕಾಯ್ತಾ ಕೂತ್ಕೊಂಡಿದ್ದೀನಿ. ನಾನು ಹೊರಟು 1 ಗಂಟೆ ಆಯಿತು, ಇನ್ನೂ ನಮ್ಮ ಮನೆಯವ್ರು ಬರೋಂಗೆ ಕಾಣ್ತಾ ಇಲ್ಲ. ನೆನಪಿರೋರು ಏನೋ ಗೊತ್ತಿಲ್ಲ, ಹೊರಟು ಬೇಜಾರಾಗ್ತದೆ, ಅದಕ್ಕೆ ಒಂದು ವೀಡಿಯೋ ಮಾಡೋಣ. ಇನ್ನು ನಾವು ಎಲ್ಲಿ ತನಕ ಹೋಗಬೇಕು, ಮೂಡಿಗೆರೆ ತನಕ ಹೋಗಬೇಕು. ಯಪ್ಪ ಯಾವಾಗ ಹೋಗ್ತೀವೋ ನಾವು, ಹೊರಟ್ಬಿಟ್ರೆ 1 ಗಂಟೆ ಸಾಕು, ನೋಡಬೇಕಲ್ವ, ನೋಡೋಣ. ಸರಿ ಆಯಿತು, ಏನೇನಿಲ್ಲ, ಕೂದಲೆಲ್ಲ ಕರ್ಲಿ ನಾವು ಹೋಗಬೇಕಾದ್ರೆ ಸ್ವಲ್ಪ ಲೇಟ್ ಆಗಿತ್ತು. ಇಟ್ಸ್ ಓಕೆ, ಎಲ್ಲರೂ ಬಂದಿದ್ದರು. ಎಲ್ಲ ನಾವೇ ಲಾಸ್ಟ್ ಅಂತ ಹೇಳ್ಬೋದು ಫಂಕ್ಷನ್ಗೆ ಹೋಗಿದ್ದು. ಯಾರ್ದು ಅಂತೇಳಿ ಮುಂದೆ ಹೇಳ್ತೀನಿ, ಬನ್ನಿ ಏನು ಫಂಕ್ಷನ್ ಅಂತ ಹೇಳಿ. ಆದತ್ತೆ ಮತ್ತೆ ಚೆನ್ನಾಗಿದ್ದೀರಾ? ಮಗ ಸ್ಕೂಲು ಯಾವಾಗ ಬಂದ್ರಿ? ಅಲ್ಲಿ ಅಲ್ಲಿ ಬಂದಿದ್ದಾರೆ. ವಿಡಿಯೋ ಮಾಡಿ ನನಗೆ ಕಳಿಸು. ಬಾವಾ ಮತ್ತೆ ಚೆನ್ನಾಗಿದ್ರಾ? ಏನೇ ನಮ್ಮ ಮಗ ಬಂದಿದ್ದು ಸರಿಯಾಗಿತ್ತು. ಅದು ಸ್ಲಿಪ್ಪರ್ ಇನ್ನೊಂಚೂರು ಚಿಕ್ಕದಾಗಬೇಕಿತ್ತು. ಇವರು ಬರ್ಲಿತ್ತಾಳು, ಇವರಿಲ್ಲೇ ಇದ್ದಾರೆ. ಹಾಗೆ ನಾನು ಯಾವ ಫಂಕ್ಷನ್ ಬಂದಿದ್ದೀನಿ ಅಂತ ಹೇಳಿಲ್ಲ ಅಲ್ವಾ. ನಮ್ಮ ಚಿಕ್ಕಪ್ಪನ ಮಗಳು ಅಂತ ಹೇಳಿದ್ರೆ ನಮ್ಮ ಅಪ್ಪನ ಚಿಕ್ಕಪ್ಪನ ಮಗನ ಮಗಳು ಎಂಗೇಜ್ಮೆಂಟಿಗೆ ಬಂದಿರೋದು. ಬಟ್ ನಾವು ಎರಡನೇ ಅಂತ ಇಲ್ಲ, ತುಂಬ ಸ್ವಂತದವರು ಥರನೇ ಇರೋದು. ಸೊ ಇವಾಗೆಲ್ಲ ನನ್ನ ಫ್ಯಾಮಿಲಿ ಫುಲ್ ಬಂದಿದೆ. ಒಂದು ರೆಸಾರ್ಟಲ್ಲಿ ಇಟ್ಕೊಂಡಿದ್ರು ಎಂಗೇಜ್ಮೆಂಟ್ನ. ರೆಸಾರ್ಟ್ ಮೇಲೆ ಸಕ್ಕದಾಗಿದೆ, ನೀವೇ ನೋಡ್ತಾ ಇರ್ಬೋದು. ಪ್ರೈವೇಟ್ ಪ್ರಾಪರ್ಟಿ, ಅದು ಸಿಕ್ಕಾಪಟ್ಟೆ ಸಕ್ಕದಾಗಿತ್ತು. ಅದು ನಾನು ನಮ್ಮ ಅಪ್ಪ ಒಂದು ಸೆಲ್ಫಿ ಇರಲಿ ಅಂತೇಳಿ ಸುಮ್ಮನೆ ಹಾಗೆ ಒಂದು ಪಿಕ್ ತೊಗೋತಾ ಇದ್ದೀನಿ. ಹಾಗೆ ನೋಡಿ, ಹುಡುಗಿ ಇವರೇನೇ ನನ್ನ ತಂಗಿ, ಹಾಗೆಯೇ ನನ್ನ ತಂಗಿ ಗಂಡ ಆಗೋರು. ಎಂಗೇಜ್ಮೆಂಟ್ ಜಸ್ಟ್, ಇನ್ಮೇಲಿಂದ ಎಲ್ಲ ಮದುವೆ ಲಾಗ್ಸ್ ಕೂಡ ಬರುತ್ತೆ, ನೋಡ್ತಾ ಇರಿ. ಹೋಗಿದ್ದು ಲೇಟ್ ಆಗಿತ್ತಲ್ವ, ಎಲ್ಲರೂ ವಿಶ್ ಮಾಡ್ತಾಯಿದ್ರು. ಹಾಗೆ ನಾವು ವಿಶ್ ಮಾಡಿಬಿಟ್ಟು ಬೇಗ ಊಟ ಮಾಡಿ ನನಗೆ ಕರೆಕ್ಟಾಗಿ 4 ಗಂಟೆಗೆ ನಾವು ಮತ್ತೆ ವಾಪಸ್ ಮನೆಗೆ ಹೋಗಬೇಕಾಗಿತ್ತು. ಹಾಗೆಯೇ ನಾವೆಲ್ಲ ಎಲ್ಲಡಿಕೆ ಹಾಕ್ಕೊಂಡು ನಾವು ಸುಮ್ಮನೆ ಹಾಗೆ ಪ್ರಾಪರ್ಟಿ ನೋಡೋಣ ಅಂಥೇಳಿ ಸುತ್ತಮುತ್ತ ಎಲ್ಲ ನೋಡ್ತಾಯಿದ್ವಿ. ಸುತ್ತಮುತ್ತ ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನಾನು ನಮ್ಮ ಊರ ಹತ್ರನೇ ಇದ್ರೂ ನಾನೇ ಇದು ಫಸ್ಟ್ ಟೈಮ್ ಬರ್ತಾ ಇರೋದು. ತುಂಬ ಚೆನ್ನಾಗಿತ್ತು. ಹಾಗೆಯೇ ಎಲ್ಲ ನೋಡ್ಕೊಂಡ್ಬಿಟ್ಟು ಇವಾಗ ನಾವು ಹೊರಟ್ವಿ. ಒಂದು ಪೇಷಂಟ್ ನೋಡೋಕ್ಕಿದೆ, ಹಾಗಾಗಿ ನಾವು ಹೋಗಲೇಬೇಕಾಗಿತ್ತು. ಇವಾಗ ಹೊರಟ್ವಿ. ನಮ್ಮ ಮನೆಯವರ ಅತ್ತೆಗೆ ಹುಷಾರಿಲ್ಲ ಅಂತ ಅಲ್ಲಿ ಹೇಳಿದರು, ಅದಕ್ಕೆ ಇಲ್ಲೇ ಬಂದಿದ್ದೀವಲ್ವ, ಹೇಗಿದ್ರು ಬಂದಿದ್ದೀವಿ, ನೋಡ್ಕೊಂಡು ಹೋದರೆ ಒಳ್ಳೆಯದು ಅಂಥೇಳಿ ಅಲ್ಲಿಂದ ಹೊರಟ್ವಿ. ನಾವು ಬೇಗ ಅಲ್ಲಿಂದ ಹೊರಟ್ಬಿಟ್ಟು ಅಲ್ಲಿಗೆ ಹೋಗಿ ಅಲ್ಲಿ ವಿಸಿಟ್ ಮಾಡಿಬಿಟ್ಟು ನಮ್ಮ ದೊಡ್ಡಪ್ಪ ಎಲ್ಲ ಬಂದಿದ್ದರು, ಅವ್ರನ್ನ ಕೂಡ ಅಲ್ಲಿಗೆ ಜನಪುರದ ಹತ್ರ ಬಿಟ್ಬಿಟ್ಟು ಹಾಗೇ ನಾವು ಹೊರಡೋಣ ಅಂಥೇಳಿ ಹೋಗ್ತಾ ಇದ್ದೀವಿ. ಈಗ ಗೋಣಿ ಬಿಟ್ಟು ಹೋಗೋದಿಲ್ಲ ಅಂದಿದ್ರೆ ನಾನು ಹಾನ್ಬೇಲ್ ಹಂಗೆ ಸಕಲೇಶ್ಪುರಕ್ಕೆ ಅದೇ ಇವ್ರ ಅತ್ತೆಗೆ ಹುಷಾರಿಲ್ಲ. ಇವರು ಅತ್ತೆಗೆ ಅಕ್ಕಂಗೆ ಮಮ್ಮಿಯರು ಇವ್ರ ಜೊತೆ ಹೋಗ್ತಾರಂತೆ, ವಾಸು ಅಂಕಲ್ ಅವ್ರ ಜೊತೆ. ಎಲ್ಲ ನಮ್ಮ ಟೀಮ್ ಫುಲ್ ಎಲ್ಲ ನಮ್ಮ ಜೊತೆ ಬಂದ್ವಿ. ಎಲ್ಲರೂ ಡಿವೈಡ್ ಆಗಿಬಿಟ್ಟು ಆ ಕಡೆ ಸಕಲೇಶ್ಪುರ ರೋಡಲ್ಲಿ ಹೋದರು. ಇವಾಗ ನಾವು ಈ ಕಡೆ ಬೇಲೂರು ರೋಡಲ್ಲಿ ಹೋಗ್ಬೇಕೀಗ. ನಮ್ಮ ಮನೆಯವರು ಪೇಷಂಟ್ಗೆ ಅಂತೇಳಿ ಹಣ್ಣು ತಗೊಬರ್ತಿದ್ದೀನಿ ಅಂತ ಹೋಗಿದ್ದಾರೆ. ನಾವು ಆ್ಯಕ್ಚುಲಿ ಪಾಪ ಏನಾದರೂ ಮಾಡ್ಕೊಂಡು ಬರಬೇಕಿತ್ತು ಅವ್ರಿಗೆ ಅಂಥೇಳಿ.
ಅವ್ರಿಗೆ ಅಂತೇಳಿ ಏನಾದರೂ ಮಾಡ್ಕೊಂಬರ್ಬೇಕಾಗಿತ್ತು. ಏಕೆಂದರೆ ಇವಾಗ ಫಂಕ್ಷನ್ಗೆ ಬಂದಿರೋದ್ರಿಂದ ಮಾಡ್ಕೊಂಡು ಬಂದರೂ ಸುಮ್ಮನೆ ವೇಸ್ಟು, ಮತ್ತು ನಾವು ಬಂದಿರೋದು ಬೇರೆ ಲೇಟಾಗಿ ಬಂದಿರೋದು. ಹಾಗಾಗಿ ಇಲ್ಲಾಂದರೆ ನಾನು ಮನೆಯಿಂದನೇ ಮಾಡ್ಕೊಬರ್ಬೇಕು ಅಂತ ತುಂಬ ಆಸೆ ಇತ್ತು ಅವ್ರಿಗೆ. ಬ್ಯಾಡ್ ಲಕ್, ಏನೂ ಮಾಡೋಕ್ಕಾಗಲ್ಲ. ಇವಾಗ ಈಗ ಇರೋದ್ರಲ್ಲೇ ಅಡ್ಜಸ್ಟ್ ಮಾಡೋದು, ಏನೂ ಮಾಡೋಂಗಿಲ್ಲ. ಈಗ ನಾವು ಇಲ್ಲಿ ನೋಡಿಕೊಂಡು ಮತ್ತೆ ನನ್ನ ಮನೆಗೆ ಹೋಗೋಷ್ಟೊತ್ತಿಗೆ ಪಾಪ ನನ್ನ ಮಗ ಕಾಯ್ತಾ ಇರ್ತಾನೋ ಏನೋ, ಅದೊಂದು ಬೇರೆ. ನೋಡೋಣ ಎಷ್ಟೊತ್ತಾಗುತ್ತೆ ಅಂತೇಳಿ. ಸರಿನಾ, ಆಯಿತಾ? ಓಕೆ, ನಾನು ಇನ್ನು ಅಲ್ಲಿ ಹೋಗ್ಬಿಟ್ಟು ಪೇಷಂಟ್ ಮನೆಯಲ್ಲಿ ಆದರೆ ನಾನು ವೀಡಿಯೋ ಮಾಡಿ ತೋರಿಸ್ತೀನಿ. ಇಲ್ಲ ಅಂತ ಹೇಳಿದ್ರೆ ನಿಮ್ಮ ಮನೆಗೆ ಹೋಗಿ ಸಿಗ್ತೀನಿ. ಬಾಯ್ ಎಂದು ಹೇಳಿದ್ದಾರೆ. ಯಾರು ಕಾಣ್ತಾ ಇಲ್ಲ? ನೀವು ಚೆನ್ನಾಗಿದ್ದೀರಾ? ಬಿಗ್ ಬಾಸ್ ನೋಡ್ತಾ ಇದ್ದೆ. ಹೌದಾ? ನೋಡ್ತೀರಾ? ನೋಡ್ತೀವಿ. ವೋಟ್ ಮಾಡ್ತೀರಾ? ಇಲ್ಲಪ್ಪ, ನೀವು ಮಾಡ್ತೀರಾ? ಫುಲ್ ಫ್ಯಾನು. ಮತ್ತೆ ಊರಿಗೆ ಯಾವಾಗ ಬಂದು? ಇವಾಗ ಬಂದಿದ್ದ? ನಮ್ಗೆ ಎಂಗೇಜ್ಮೆಂಟ್ ಇತ್ತು ಅಂತ. ಎಲ್ಲಿ? ಇಲ್ಲಿ ಗವಿಕಲ್ ರೆಸಾರ್ಟಲ್ಲಿ. ಬನ್ನಿ ಕೂತ್ಕೊ. ಅಜ್ಜಿ ಚೆನ್ನಾಗಿದ್ದೀರಾ? ಗೊತ್ತಾಗ್ಲಿಲ್ಲ. ಮತ್ತೆ ನಾನು ಸೋನಿ ಗೊತ್ತಾಗ್ಲಿಲ್ಲ. ಸೋನಿ ಸೋನಿ ಗೊತ್ತಾಯ್ತಾ? ನಾನು ಪೂಜಾ. ಬರೋದಾ? ಬರ್ತೀವಿ, ಆಯ್ತಾ? ಬರ್ತೀವಿ, ಆಯ್ತಾ? ಮಗನಾ? ಹಾಂ, ಸರಿ. ಬರೋದಾ? ನಾನು ವಾಚ್ ಮರ್ತ್ಬಿಟ್ಟಿದ್ದೆ. ವಾಚ್ ತೊಗೊಂಡು ಇವಾಗ ಹೋಗೋಣ. ಆಯಿತು, ಎಲ್ಲ ಮುಗಿಸ್ತು. ಮನೆಗೆ ಹೋಗೋದಷ್ಟೇ ಬಾಕಿ ಇರೋದು. ಎಲ್ಲಿಗಾದರೂ ಹೋಗಿದ್ರೆ ಒಂದು ಕಡೆ ಎಲ್ಲಿಗಾದರೂ ಹೋದರೆ ನಮ್ಮದೊಂದು ಏನಾದರೂ ಒಂದು ವಸ್ತು ಬಿಟ್ಟು ಬರ್ತೀನಿ. ಹಾಗೆ ಇವತ್ತು ವಾಚ್ ಬಿಟ್ಟು ಬರ್ತಿದ್ದೆ, ಇನ್ನೊಂದು ಸ್ವಲ್ಪ ಹೊತ್ತಾಗಿದ್ರೆ. ಅದೇ ನಮ್ಮ ಮನೆಯವ್ರು ಹೇಳ್ತಿದ್ರು. ಈಗ ಹೊರಟ್ಬಿಟ್ಟು ಇವಾಗ ಸೀದಾ ಎಲ್ಲೂ ನಿಲ್ಲಿಸೋದಿಲ್ಲ, ಸೀದಾ ಮನೆಗೆಲ್ಲ ಸ್ಕೂಲ್ ಹತ್ರ ಹೋಗಿ ಸ್ಕೂಲಿಂದ ನನ್ನ ಮಗನ ಪಿಕಪ್ ಮಾಡಿಕೊಂಡು ಆಮೇಲೆ ಮನೆಗೆ ಹೋಗಬೇಕು ಅಂತ ಪ್ಲ್ಯಾನಿಂಗ್. ಅಂತೂ ಇಂತೂ ಬೇಗ ಹೊರಡ್ಬೇಕಂದ್ರೆ ಇಷ್ಟೊತ್ತಾಗೆ ಹೋಯ್ತು ನೋಡಿ. ವೆದರ್ ಮಾತ್ರ ಸಖತ್ತಾಗಿತ್ತು. ನಮ್ಮ ಊರಿನ ಕಡೆ ಹೋಗೋದು ಅಂದ್ರೆ ಏನೋ ಒಂಥರ ಖುಷಿ. ಸರಿ, ಇವತ್ತಿನ ವ್ಲಾಗ್ ಯಾರಿಗೆಲ್ಲ ಇಷ್ಟ ಆಯಿತು, ಎಂಗೇಜ್ಮೆಂಟ್ ವ್ಲಾಗ್ ಇಷ್ಟ ಆಗಿದ್ರೆ ಏನು ಮಾಡಬೇಕು? ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡೋದನ್ನು ಮರಿಬೇಡಿ. ಮತ್ತು ಇನ್ನೊಂದು ವ್ಲಾಗಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಇನ್ಮೇಲಿಂದ ಡೈಲಿ ವ್ಲಾಗ್ ಬರುತ್ತೆ. ಪ್ಲೀಸ್ ವಾಚ್ ಮಾಡಿ, ಹಾಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ. ಸರಿ, ಬಾಯ್, ಟೇಕ್ ಕೇರ್.